ನೋಡಿ ಫ್ರೆಂಡ್ಸ್, ಚಿಕನ್ ಫ್ರೈ ರೆಡಿ ಆಗೈತೆ. ಗೀ ರೈಸು, ಅನ್ನ, ರೋಟಿ ಚೆನ್ನಾಗಿರ್ತೈತೆ. ಇದೊಂದ್ಸಲಿ ಮಾಡಿ ನೋಡ್ರಿ. ಮಾಡಿದ್ರೆ ತಿರ್ಗಿ ಇದೇ ಮಾಡ್ತಾ ಇರ್ತೀರಾ. ಸಾಂಬಾರು ಮಾಡೋಕೆ ಇಷ್ಟನೇ ಆಗಲ್ಲ, ಅಷ್ಟು ಟೇಸ್ಟ್. ಆನೇ ಮಾಡಿಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ಚಿಕನ್ ಫ್ರೈ ಮಾಡೋಣ. ಅದಕ್ಕೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಇವಾಗ ಸ್ಟವ್ ಹಚ್ಕೊತೀನಿ. ಬಾಣಲಿ ಇಕ್ಕಿದ್ದೀನಿ. ಎಣ್ಣೆ ಹಾಕ್ತೀನಿ. ಇವಾಗ ವಾಶ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೆಂದೈತೆ, ಹಸಿಮೆಣಸಿನ್ಕಾಯಿ ಒಂಥರ ಆಗೈತೆ. ಇವಾಗ ಇದು ಹಾಕ್ಕೊಳ್ಳೋಣ. ಇವಾಗ ತೊಳೆದು ವಾಶ್ ಮಾಡ್ಕೊಂಡಿದ್ದೀನಿ. ಚಿಕನ್ ಸ್ವಲ್ಪ ಲವಂಗನೂ ಮೆಣಸಿಟ್ಟು ಹೋಗಿದೆ ಪೌಡ್ರು. ಸ್ವಲ್ಪ ಅರಿಶಿನ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಆದಮೇಲೆ ನೋಡೋಣ. ಯಾಕೆ ತೇಜ ಹಂಗೆ ಕೊಡ್ಕೊತಾ ಇದ್ದೀರಾ ತೇಜ? ಫ್ರೆಂಡ್ಸ್, ಓಪನ್ ಮಾಡಿ ನೋಡೋಣ. ಇವಾಗ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ಖಾರ ಎಷ್ಟು ಬೇಕೋ ಅಷ್ಟು ಒಂದೇ ಸಲ ಹಾಕ್ಕೊಬಿಡೋಣ. ಸ್ವಲ್ಪ ಖಾರ 1 ಸ್ಪೂನ್ ಹಾಕಿದ್ದೀನಿ. ಖಾರ ಇರ್ತೈತಿದು. ಕ್ಲೋಸ್ ಮಾಡೋಣ. ಇವಾಗ ತಿರ್ಗಾ ಒಂದು 2 ನಿಮಿಷ ಕ್ಲೋಸ್ ಮಾಡೋಣ. ಇವಾಗ ಪ್ಲೇಟ್ ತೆಗೆದು ನೋಡೋಣ. ನೋಡಿ, ಈ ಥರ ಆಗೈತೆ. ಇವಾಗ ಇದಕ್ಕೆ ಮಸಾಲೆ ರುಬ್ಬಿದ್ವಲ್ಲ, ಅದು ಹಾಕ್ಕೊಬಿಡೋಣ.
ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಮುಚ್ಚಿಬಿಡೋಣ. ನೋಡೋಣ 5 ನಿಮಿಷ ಆಗೈತೆ, ಯಾವ ಥರ ಬಂದೈತೆ ಅಂತ. ಫ್ರೆಂಡ್ಸ್ ಮತ್ತು ಚೆನ್ನಾಗಿ ಕುದೀತಾ ಐತೆ, ಇದು ರೆಡಿ ಆಗಿದೆ. ತುಂಬ ಚೆನ್ನಾಗಿ ಬೆಂದೈತೆ, ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚಿಕನ್ ಫ್ರೈ ರೆಡಿ ಆಗೈತೆ. ಗೀ ರೈಸು, ಅನ್ನ, ರೋಟಿ ಚೆನ್ನಾಗಿರ್ತೈತೆ. ಇದೊಂದ್ಸಲಿ ಮಾಡಿ ನೋಡ್ರಿ. ಮಾಡಿದ್ರೆ ತಿರ್ಗಿ ಇದೇ ಮಾಡ್ತಾಯಿರ್ತೀರ. ಸಾಂಬಾರು ಮಾಡೋಕ್ಕೆ ಇಷ್ಟನೇ ಆಗಲ್ಲ, ಅಷ್ಟು ಟೇಸ್ಟಿಯಾಗಿರ್ತೈತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ.